ನಮಸ್ಕಾರ. ಸಮಸ್ತ ಹಾನಗಲ್ ಜನತೆಗೆ ನಿಮ್ಮ ಮನೆ ಮಗ ರಾಘವೇಂದ್ರ ತಳವಾರ್ ಮಾಡುವ ನಮಸ್ಕಾರಗಳು. ತುಂಬ ನೋವಿನ ಸಂಗತಿ, ನಿನ್ನೆ ನಡೆದಿರತಕ್ಕಂತಹ ಮನಕಲುಕುವ ದೃಶ್ಯ ಮತ್ತು ಸಂಗತಿ. ಹಾನಗಲ್ ತಾಲೂಕಿನ ನರೇಗಲ್ ಗ್ರಾಮದಲ್ಲಿ ಆಗಿರತಕ್ಕಂತಹ ಈ ಒಂದು ಕೋಮುಗಲಭೆ ಮತ್ತು ಅದರಿಂದ ಆಗಿರತಕ್ಕಂತಹ ಈ ಮಾರಣಾಂತಿಕ ಹಲ್ಲೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪ್ರಕರಣ ಇದು ನಡೆದಿರುವುದು ಹಾನಗಲ್ ತಾಲೂಕಿಗಾಗಲಿ ಹಾವೇರಿ ಜಿಲ್ಲೆಗಾಗಲಿ ಸಮಸ್ತ ಕರ್ನಾಟಕಕ್ಕೆ ಇದು ಶೋಭೆ ತರತಕ್ಕಂತಹ ಕೆಲಸವಲ್ಲ. ಕಾರ ಹುಣ್ಣಿಮೆ ಹಿಂದೂ ಸಂಪ್ರದಾಯದ ಒಂದು ಅವಿಭಾಜ್ಯ ಅಂಗ. ಕೃಷಿ ಚಟುವಟಿಕೆಗಳಿಗೆ ಶುರು ಮಾಡತಕ್ಕಂತಹ ಹಿನ್ನೆಲೆಯಲ್ಲಿ ಈ ಹೋರಿಗಳನ್ನು ಓಡಿಸುವುದು ಮತ್ತು ಪಶುಗಳನ್ನು ದನಗಳನ್ನು ಸನ್ನದ್ಧಗೊಳಿಸಲಿಕ್ಕೆ ಈ ಒಂದು ಹುಣ್ಣಿಮೆಯನ್ನು ರೈತಾಪಿ ವರ್ಗ ಹಿಂದಿನಿಂದಲೂ ಆಚರಿಸ್ತಕ್ಕಂಥ ಬಂದಿರತಕ್ಕಂಥ ಸಂಗತಿ. ಕೇವಲ ಪಟಾಕಿ ಹಚ್ಚುವ ಘಟನೆಗೆ ಸಂಬಂಧಿಸಿರತಕ್ಕಂತೆ 8 ಜನರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರ್ತಕ್ಕಂತಹದ್ದು ಇದು ಕಲಬೆಗೆ ತಿರುವು ಪಡೆದಿರತಕ್ಕಂತಹದ್ದು ತುಂಬ ನೋವಿನ ಸಂಗತಿ. ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಮತ್ತು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳ ಕೈಯಲ್ಲಿ ಇದೆ ಎನ್ನುವುದು ಕೂಡ ಇವತ್ತು ಅನುಮಾನಾಸ್ಪದವಾಗಿ ನಮಗೆ ಕಾಣಿಸುತ್ತಾ ಇದೆ. ಕಾರಣ ಇದೇ ಹಾವೇರಿ ಭಾಗದಲ್ಲಿ ಶಂಕಿತ ಉಗ್ರ ಭವ್ಯ ರಾಮ ಮಂದಿರವನ್ನು ಸ್ಫೋಟಿಸುವುದಾಗಿ ಮತ್ತು ಅವನ ಮೇಲೆ ಕಟ್ಟೆಚ್ಚರಕ್ಕೆ ವಹಿಸಿ NIA ತಂಡ ಅವನನ್ನು ಇತ್ತೀಚೆಗೆ ಬಂಧಿಸಿದ್ದನ್ನು ಕೂಡ ತಾವೆಲ್ಲ ಗಮನಿಸಿದ್ದೀರ. ಈ ರೀತಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟರೆ ಕಾಂಗ್ರೆಸ್ ಪಕ್ಷ ಈ ರೀತಿಯಾಗಿರ್ತಕ್ಕಂತಹ ಒಂದು ಓಲೈಕೆ ತುಷ್ಟೀಕರಣ ರಾಜಕಾರಣದ ಭಾಗವಾಗಿರ್ತಕ್ಕಂತಹ ನೀವೇನು ಬೇಕಾದರೂ ಮಾಡಿರಿ, ನಾವು ನಿಮ್ಮ ಜೊತೆಗಿರ್ತೇವೆ, ನೀವು ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡಿದ್ರೂ ನಿಮಗೆ ಕಾನೂನಾತ್ಮಕವಾಗಿ ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ಎನ್ನುವ ಏನಾದರೂ ಆಶ್ವಾಸನೆ ಅಥವಾ ಗ್ಯಾರಂಟಿ ಏನಾದರೂ ಈ ಕೆಲವು ಸಮುದಾಯಗಳಿಗೆ ಶಕ್ತಿಯನ್ನು ಕೊಟ್ಟಿದೆ ಏನೋ ಎನ್ನುವ ಪ್ರಶ್ನೆ ಇವತ್ತು ನಿಮ್ಮೆಲ್ಲರ ನಡುವೆ ಕಾಡ್ತಾ ಇದೆ. ಇವತ್ತು ಹಲ್ಲೆಗೊಳಗಾಗಿರ್ತಕ್ಕಂಥ 8 ಜನರ ಪರಿಸ್ಥಿತಿ ಚಿಂತಾಜನಕವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ತಳ ಸಮುದಾಯದ ಹುಡುಗರಾಗಿರ್ತಕ್ಕಂಥ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂತಹ ನಮ್ಮ ಸೋದರ ಸಮುದಾಯಗಳ ಹುಡುಗರು ಇವತ್ತು ಈ ಹಲ್ಲೆಗೆ ಒಳಗಾಗಿ ಇವತ್ತು ಚಿಕಿತ್ಸೆಯನ್ನು ಹಾವೇರಿ ಜಿಲ್ಲಾಸ್ಪತ್ರೆ ಮತ್ತು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿರತಕ್ಕಂತಹ ಸಂದರ್ಭದಲ್ಲಿ ಈ ಘಟನೆಯಲ್ಲಿ ಅವರ ಜೀವಗಳು ಹೋಗಿದ್ದರೆ ಅವರ ಕುಟುಂಬದ ಪರಿಸ್ಥಿತಿ ಏನಾಗಿರುತ್ತಿತ್ತು ಎನ್ನುವ ಕಿಂಚಿತ್ತು ಆಲೋಚನೆ ಆದರೂ ಈ ಒಂದು ಘಟನೆ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಅವರ ಮನಸ್ಸಿಗೆ ಬಂದಿತ್ತೋ ಇಲ್ವೋ ಎನ್ನುವುದು ಕೂಡ ಇವತ್ತು ನಾವೆಲ್ಲ ಅರ್ಥೈಸ್ಕೊಳ್ಬೇಕಾಗತ್ತೆ. ಕಾರಣ ಇವತ್ತು ಮನುಷ್ಯನನ್ನಾಗಿ ನೋಡಿದೆ. ಕೇವಲ ಹೊಡಿ ಬಡಿ ಕಡಿ ಎನ್ನುವ ಸಂಸ್ಕೃತಿಯಲ್ಲಿ ನೀವು ತಲ್ಲೀನರಾಗಿ ಇದೇ ರೀತಿಯಾಗಿ ಮುಂದುವರಿತಾ ಹೋದರೆ ಇದಕ್ಕೆ ಕೊನೆಯೆಂದು ಎನ್ನುವ ಪ್ರಶ್ನೆಯನ್ನು ಕೂಡ ಇವತ್ತು ನಾವು ಮಾಡಬೇಕಾಗತ್ತೆ. ಈ ಒಂದು ಧೈರ್ಯ ಇನ್ನೊಬ್ಬರನ್ನು ಕೊಲ್ಲುವಂತಹ ಮನಸ್ಥಿತಿ ನಿಮಗೆ ಬಂದಾದರೂ ಏಕೆ? ಕಾರಣ ಒಂದು ಜೀವವನ್ನು ತೆಗಿಬೇಕಾದ್ರೆ ಎಷ್ಟರ ಮಟ್ಟಿಗೆ ಅದನ್ನು ಕಠೋರ ಮನಸ್ಥಿತಿಯನ್ನು ಹೊಂದಿ ಇನ್ನೊಬ್ಬರ ಮೇಲೆ ಹಲ್ಲೆಯನ್ನು ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ. ಅಲ್ಲಿರ್ತಕ್ಕಂತಹ ನಡೆದಿರ್ತಕ್ಕಂಥ ಘಟನೆ ನರೇಗಲ್ ಗ್ರಾಮದ ಸುತ್ತಮುತ್ತಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನಾನು ಕಣ್ಣಾರೆಯಾಗಿ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸಹೋದರ ಭ್ರಾತೃತ್ವ ಭಾವನೆಯಿಂದ ಜೀವನವನ್ನು ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಪಟಾಕಿಯನ್ನು ಧಾರ್ಮಿಕ ಸ್ಥಳದ ಸಮೀಪ ಹಚ್ಚಿದಕ್ಕೆ ಎನ್ನುವ ಕಾರಣದಿಂದ ಒಂದು ಕ್ಷುಲ್ಲಕ ಕಾರಣವನ್ನು ಹಿಡಿದು
ಇವತ್ತು ನೀವು ಮಾರಣಾಂತಿಕ ಹಲ್ಲೆ ಮಾಡತಕ್ಕಂಥ ಮನಸ್ಥಿತಿಗೆ ನಿಮಗೆ ಆ ನಿರ್ಧಾರಕ್ಕೆ ಬರಲಿಕ್ಕೆ ಕಾರಣ, ಅದಕ್ಕೆ ಧೈರ್ಯ ಕೊಟ್ಟವರು ಯಾರು? ಅದು ಕಾಂಗ್ರೆಸ್ ಪಕ್ಷವ ಎನ್ನುವುದನ್ನು ಇವತ್ತು ನಾವೆಲ್ಲ ಒಂದು ಅನುಮಾನ ನಮ್ಮ ಮನಸ್ಸಲ್ಲಿ ಕಾಣ್ತಾ ಇದೆ. ಕಾರಣ ಇಷ್ಟೇ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅತಿಯಾದ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದ ಪರಮಾವಧಿ ಮೇರೆ ನಿಂತಿದ್ದು ಇವತ್ತು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂತಹ ಈ ಎಲ್ಲ ಘಟನಾವಳಿಗಳಿಗೆ ನೇರವಾಗಿ ಗೃಹ ಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಹೊಣೆಯನ್ನು ಹೊರಬೇಕಾಗುತ್ತೆ ಎನ್ನುವುದನ್ನು ಇವತ್ತು ನಾನು ಅತಿ ಕಠೋರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ, ಇವತ್ತು ಈ ಹಲ್ಲೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳು ಆ ಕುಟುಂಬಗಳ ಆಧಾರ ಸ್ತಂಭವಾಗಿ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾಗಿರತಕ್ಕಂತಹ ಯುವಕರು ಹಬ್ಬ ಹರಿಯ ದಿನಗಳ ಮುಗಿದ ನಂತರ ಮರುದಿನ ತಮಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಲ ಜಮೀನುಗಳಿಗೆ ಹೋಗಿ ದುಡಿಮೆ ಮಾಡ್ತಕ್ಕಂತಹ, ಕುರಿಗಳನ್ನು ಸಾಕ್ತಕ್ಕಂತಹ ಕುರಿಗಾಯಿ ಸಮುದಾಯಗಳಿಗೆ ಸೇರಿರ್ತಕ್ಕಂಥ ಯುವಕರ ಮೇಲೆ ಈ ರೀತಿಯಾಗಿ ಹಲ್ಲೆಯಾದರೆ ಆ ತಂದೆ ತಾಯಿಗಳ ಪಾಡೇನು, ಅವರ ಜೀವನ ನಿರ್ವಹಣೆಯ ಪಾಡೇನು ಎನ್ನುವ ಪ್ರಶ್ನೆಯನ್ನು ಇವತ್ತು ನಾಗರಿಕ ಸಮಾಜ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಅಂತ್ಯ ಎಂದು ಎನ್ನುವುದನ್ನು ಇವತ್ತು ನಾವು ನೀವೆಲ್ಲ ಅರ್ಥೈಸ್ಕೊಳ್ಬೇಕಾಗತ್ತೆ. ನಾ ಈ ಘಟನೆಯನ್ನು ಖಂಡಿಸ್ತೇನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೂಡ ನಾನು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ಶೀಘ್ರ ಪರಿಹಾರವನ್ನು ಮತ್ತು ಆ ಒಂದು ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂತಹ ಕರ್ತವ್ಯ ಆ ಕ್ಷೇತ್ರದ ಶಾಸಕರಾದಿಯಾಗಿ, ಪೊಲೀಸ್ ಅಧಿಕಾರಿಗಳಾದಿಯಾಗಿ ಅವರ ಆದ್ಯ ಕರ್ತವ್ಯವಾಗಿದೆ. ಇದನ್ನು ನೀವು ಮೈಮರಿತಕ್ಕಂಥ ಪ್ರಶ್ನೆ ಇಲ್ಲ ಎನ್ನುವ ಒಂದು ಎಚ್ಚರಿಕೆಯನ್ನು ಈ ಮೂಲಕ ನಾನು ಕೊಡಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.